ಕೇಸರಿ ಪಡೆಗೆ ಕಾಲಿಡಲಿದ್ದಾರೆ ಗಣಿ ಧಣಿ ಗಾಲಿ ಜನಾರ್ದನ ರೆಡ್ಡಿ. ಇವತ್ತು ಅಧಿಕೃತವಾಗಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ರೆಡ್ಡಿಗಾರ್. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಜನಾರ್ದನ ರೆಡ್ಡಿ ಪಕ್ಷ ಸೇರ್ಪಡೆಯಾಗ್ತಾ ಇದ್ದಾರೆ ಇವತ್ತು ಅಧಿಕೃತವಾಗಿ. ಇನ್ನು ಕೆಲ ಹೊತ್ತಿನಲ್ಲೇ ಬಿಜೆಪಿಯ ಗೂಡಿಗೆ ಗಾಲಿ ಜನಾರ್ದನ ರೆಡ್ಡಿ ಮರಳಿ ಬರ್ತಾ ಇದ್ದಾರೆ. ಬೆಂಗಳೂರಿನ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮ ಇದೆ. ಚುನಾವಣೆ ಸಂದರ್ಭದಲ್ಲಿ ಬಳ್ಳಾರಿ ಭಾಗಕ್ಕೆ ದೊಡ್ಡ ಬೆಳವಣಿಗೆ. ಇದು ಶ್ರೀರಾಮುಲು ಅವರಿಗಂತೂ ಬಿಗ್ ರಿಲೀಫ್ ಅಂತ ಹೇಳ್ಬೋದು. ಬಹಳ ಚಾಲೆಂಜಿಂಗ್ ಅನಿಸ್ಕೊಂಡಿತ್ತು ಈ ಬಾರಿ. ಒಂದು ವೇಳೆ ಏನಾದರೂ ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರದೇ ಹೋಗಿದ್ದಿದ್ರೆ, ಶ್ರೀರಾಮುಲು ಗೆಲ್ಲದ ಹಾಗೆ ಅವರು ಅಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಿದ್ರೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇತ್ತು. ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಆಗಿತ್ತು ಶ್ರೀರಾಮುಲು ಅವರಿಗೆ ಈ ಬಾರಿ ಚುನಾವಣೆ. ಇವತ್ತಿನ ಜನಾರ್ದನ ರೆಡ್ಡಿ ಅವರ ಬಿಜೆಪಿ ಸೇರ್ಪಡೆ ಆ ಪಾಳಯಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. ಸೊ ಆ ಮೂಲಕ ಬಿಜೆಪಿಗೆ ರೆಡ್ಡಿಗಾರು ಬಲ ಬಂದಂತಾಗುತ್ತೆ. ಗಣಿನಾಡಲ್ಲಿ ತಮ್ಮದೇ ರಾಜಕೀಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಜನಾರ್ದನ ರೆಡ್ಡಿ. ಈ ಸಾಮ್ರಾಜ್ಯದಲ್ಲಿ ಆಧಿಪತ್ಯ ಸಾಧಿಸೋದಕ್ಕೆ ಬಿಜೆಪಿ ಹೆಣಗಾಡ್ತಾ ಇತ್ತು. ಅಂದರೆ ಅವರ ಪಕ್ಷದಿಂದ ಹೊರಹೋದ ನಂತರದಲ್ಲಿ ಅಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಬಿಜೆಪಿಗೂ ಸವಾಲಾಗಿತ್ತು. ಸೊ ಜನಾರ್ದನ ರೆಡ್ಡಿ ಮೂಲಕ ಕೇಸರಿ ಸಾಮ್ರಾಜ್ಯ ವಿಸ್ತರಣೆಗೆ ಈಗ ತಂತ್ರ ರೂಪಿಸಿದ್ದಾರೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೆಡ್ಡಿ ಅಲ್ಲಿ ಗಮನ ಕೇಂದ್ರೀಕರಿಸಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. 20-30 ವಿಧಾನಸಭೆ ಕ್ಷೇತ್ರಗಳಲ್ಲಿ ಜನಾರ್ದನ ರೆಡ್ಡಿಗೆ ಸಂಪರ್ಕ ಇದೆ, ಕಾರ್ಯಕರ್ತರ ಜೊತೆ ನಂಟಿದೆ. ಬಳ್ಳಾರಿ, ಕೊಪ್ಪಳ, ರಾಯಚೂರು, ಚಿತ್ರದುರ್ಗ ಕ್ಷೇತ್ರದಲ್ಲೂ ಕೂಡ ಅವರ ಪ್ರಭಾವ ನಡೆಯುತ್ತೆ. ಈ ಭಾಗಗಳಲ್ಲಿ ರೆಡ್ಡಿ ವರ್ಚಸ್ಸಿಂದ ಬಿಜೆಪಿಗೆ ದೊಡ್ಡ ಲಾಭ ಆಗೋದ್ರಲ್ಲಿ ಡೌಟ್ ಇಲ್ಲ. ವಿಧಾನಸಭೆ ಎಲೆಕ್ಷನ್ನಲ್ಲೂ ಕೂಡ ರೆಡ್ಡಿ ಪರ ಲಿಂಗಾಯತ ಮತ್ತು ಅಹಿಂದ ಮತಗಳು ಚಲಾವಣೆ ಆಗಿತ್ತು. ವಿಧಾನಸಭೆಯಲ್ಲಿ ರೆಡ್ಡಿಯನ್ನು ನಿರ್ಲಕ್ಷಿಸಿ ಈಗಾಗಲೇ ಬಿಜೆಪಿ ಪಾಳೆಯ ಬೆಲೆ ತೆತ್ತಿದೆ. ಗಾಲಿ ಜನಾರ್ದನ ರೆಡ್ಡಿಗೆ ಗೆಲ್ಲಿಸೋದಕ್ಕಿಂತ ಸೋಲಿಸೋ ಶಕ್ತಿ ಇದೆ ಅನ್ನೋದು ಅವರ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದರಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡೋದು ಬೇಡ ಅಂತ ಜನಾರ್ದನ ರೆಡ್ಡಿಯ ಬಲದಿಂದ ಹೆಚ್ಚು ಲೋಕಸ್ಥಾನ ಗೆಲ್ಲೋದಕ್ಕೆ ಕೇಸರಿ ಪಾಳೆಯ ಪ್ಲಾನ್ ಮಾಡಿಕೊಂಡಿದೆ. ಇವತ್ತು ಅಧಿಕೃತವಾಗಿ ಗಾಲಿ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿ ಸೇರ್ಪಡೆಯಾಗ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.